ನಮಸ್ಕಾರ. ಧರ್ಮಸಂಪದ ವಾಹಿನಿಗೆ ಸ್ವಾಗತ. ನಮ್ಮ ಪೌರಾಣಿಕ ಪುರಾಣಗಳಲ್ಲಿ ನಾಗಲೋಕವು ಅತ್ಯಂತ ರಹಸ್ಯಮಯ ಮತ್ತು ಕುತೂಹಲಕಾರಿ ಲೋಕವಾಗಿದೆ. ನಾಗಲೋಕವು ಭೂಮಿಯ ಅಡಿಯಲ್ಲಿರುವ ಪಾತಾಳ ಲೋಕಗಳಲ್ಲಿ ಒಂದಾಗಿದೆ. ಇದನ್ನು ಭೋಗವತಿ ಎಂಬ ಸುಂದರ ನಗರಿಯಿಂದ ಆಳಲಾಗುತ್ತದೆ ಎಂದು ಹೇಳಲಾಗುತ್ತದೆ. ನಾಗಲೋಕದ ಅಧಿಪತಿಗಳು ನಾಗಲೋಕದ ಪ್ರಮುಖ ರಾಜರಲ್ಲಿ ಶೇಷನಾಗ, ಅನಂತ, ವಾಸುಕಿ ಮತ್ತು ತಕ್ಷಕ ಪ್ರಸಿದ್ಧರು. ಶೇಷನಾಗನು ವಿಷ್ಣುವಿನ ಶಯೆಯಾಗಿದ್ದರೆ ವಾಸುಕಿಯು ಶಿವನ ಕುತ್ತಿಗೆಯಲ್ಲಿ ಆಭರಣವಾಗಿದ್ದಾನೆ. ಸಾಂಪ್ರದಾಯಿಕ ಕಥೆಗಳ ಪ್ರಕಾರ ನಾಗಲೋಕವು ಬೆಲೆಬಾಳುವ ರತ್ನಗಳು, ಚಿನ್ನದ ಅರಮನೆಗಳು ಮತ್ತು ಅಪಾರ ಸಂಪತ್ತಿನಿಂದ ತುಂಬಿದೆ. ನಾಗಗಳ ತಲೆಯಲ್ಲಿರುವ ನಾಗಮಣಿಯಿಂದ ನಾಗಲೋಕವು ಬೆಳಗುತ್ತದೆ ಎಂಬ ನಂಬಿಕೆಯಿದೆ. ನಾಗಲೋಕದ ನಿವಾಸಿಗಳು ಅರ್ಧ ಮಾನವ ಮತ್ತು ಅರ್ಧ ಹಾವಿನ ರೂಪವನ್ನು ಪಡೆಯುವ ಇಚ್ಛಾಧಾರಿ ಶಕ್ತಿಯನ್ನು ಹೊಂದಿರುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಾಗಲೋಕಕ್ಕೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಬರುವ ಕೆಲವು ಅತ್ಯಂತ ಕುತೂಹಲಕಾರಿ ಮತ್ತು ಪ್ರಸಿದ್ಧ ಕಥೆಗಳು ಇಲ್ಲಿವೆ. 1. ಕದ್ರು ಮತ್ತು ವಿನತೆಯ ಪಂದ್ಯ. ನಾಗರ ಜನನದ ಕಥೆ. ಕಶ್ಯಪ ಮಹರ್ಷಿಗಳಿಗೆ ಕದ್ರು ಮತ್ತು ವಿನತೆ ಎಂಬ ಇಬ್ಬರು ಹೆಂಡತಿಯರಿದ್ದರು. ಕದ್ರು ತನಗೆ 1000 ಪರಾಕ್ರಮಿ ಸರ್ಪಗಳು ಮಕ್ಕಳಾಗಬೇಕೆಂದು ವರ ಕೇಳಿದಳು. ವಿನತೆಯು ಬಲಶಾಲಿಯಾದ ಇಬ್ಬರು ಮಕ್ಕಳು ಬೇಕೆಂದು ಕೇಳಿದಳು. ಅವರ ಇಚ್ಛೆಯಂತೆ ಅವರಿಗೆ ಮಕ್ಕಳಾದರು. ಒಮ್ಮೆ ಇಬ್ಬರೂ ಉಚ್ಚೈಶ್ರವಸ್ ಎಂಬ ದೇವಲೋಕದ ಕುದುರೆಯನ್ನು ನೋಡಿದರು. ಕದ್ರು ಅದರ ಬಾಲ ಕಪ್ಪಾಗಿದೆ ಎಂದಳು, ವಿನತೆ ಬಿಳಿಯಾಗಿದೆ ಎಂದಳು. ಪಂದ್ಯ ಕಟ್ಟಿದ ಕದ್ರು ತನ್ನ ಮಕ್ಕಳಾದ ನಾಗಗಳಿಗೆ ಕುದುರೆಯ ಬಾಲವನ್ನು ಸುತ್ತುವರೆದು ಕಪ್ಪಾಗಿ ಕಾಣುವಂತೆ ಮಾಡಲು ಆಜ್ಞಾಪಿಸಿದಳು. ಮಾತು ಕೇಳದ ನಾಗಗಳಿಗೆ, ನೀವು ಜನಮೇಜಯನ ಸರ್ಪಯಾಗದಲ್ಲಿ ಸುಟ್ಟು ಹೋಗಿ ಎಂದು ಶಾಪ ನೀಡಿದಳು. ಕದ್ರು ಪಂದ್ಯ ಗೆದ್ದು ವಿನತೆಯನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಂಡಳು. ಮುಂದೆ ವಿನತೆಯ ಮಗನಾದ ಗರುಡನು ದೇವಲೋಕದಿಂದ ಅಮೃತವನ್ನು ತಂದು ನಾಗಗಳಿಗೆ ನೀಡಿ ತನ್ನ ತಾಯಿಯನ್ನು ದಾಸ್ಯದಿಂದ ಮುಕ್ತಗೊಳಿಸಿದನು. 2. ಸಮುದ್ರ ಮಂಥನ ಮತ್ತು ವಾಸುಕಿ. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರಸಮುದ್ರವನ್ನು ಮಂಥಿಸಲು ತೀರ್ಮಾನಿಸಿದಾಗ ಮಂದರ ಪರ್ವತವನ್ನು ಕಡೆಗೋಲಾಗಿ ಮತ್ತು ನಾಗರಾಜನಾದ ವಾಸುಕಿಯನ್ನು ಹೆಗ್ಗೈ, ಹಗ್ಗ ಯಾಗಿ ಬಳಸಲಾಯಿತು. ಮಂಥನದ ಸಮಯದಲ್ಲಿ ಉಂಟಾದ ತೀವ್ರ ಒತ್ತಡದಿಂದ ವಾಸುಕಿಯು ಹಾಲಾಹಲ ಎಂಬ ಭೀಕರ ವಿಷವನ್ನು ಹೊರಹಾಕಿದನು. ಪ್ರಪಂಚವನ್ನು ಈ ವಿಷದಿಂದ ರಕ್ಷಿಸಲು ಶಿವನು ಅದನ್ನು ತಾನೇ ಕುಡಿದು ನೀಲಕಂಠ ನಾದನು. ವಾಸುಕಿಯ ಈ ತ್ಯಾಗಕ್ಕಾಗಿ ಶಿವನು ಅವನನ್ನು ತನ್ನ ಕೊರಳಲ್ಲಿ ಆಭರಣವಾಗಿ ಧರಿಸಿದನು. 3. ಅರ್ಜುನ ಮತ್ತು ನಾಗಕನ್ಯೆ ಉಲೂಪಿ. ಮಹಾಭಾರತ. ಮಹಾಭಾರತದಲ್ಲಿ ಅರ್ಜುನನು ತೀರ್ಥಯಾತ್ರೆ ಮಾಡುತ್ತಾ ಗಂಗಾನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ನಾಗಲೋಕದ ರಾಜಕುಮಾರಿ ಉಲೂಪಿ ಅವನನ್ನು ನೋಡಿ ಮೋಹಿತಳಾಗಿ ನಾಗಲೋಕಕ್ಕೆ ಎಳೆದೊಯ್ದಳು. ಅರ್ಜುನನಿಗೆ ನಾಗಲೋಕದ ಪರಿಚಯ ಮಾಡಿಕೊಟ್ಟ ಉಲೂಪಿ ಅವನನ್ನು ಮದುವೆಯಾದಳು. ಇವರಿಬ್ಬರಿಗೆ ಇರಾವಾನ್ ಎಂಬ ಪರಾಕ್ರಮಿ ಮಗ ಹುಟ್ಟಿದನು. ಇರಾವಾನ್ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದನು. ಅಲ್ಲದೆ ಉಲೂಪಿಯು ಅರ್ಜುನನಿಗೆ ನೀರಿನಲ್ಲಿ ಯಾವುದೇ ಜಲಚರಗಳಿಂದ ಅಭಯ ಸಿಗುವಂತೆ ವರ ನೀಡಿದ್ದಳು. 4. ತಕ್ಷಕ ಮತ್ತು ಪರೀಕ್ಷಿತ್ ರಾಜ. ಪಾಂಡವರ ಮೊಮ್ಮಗನಾದ ಪರೀಕ್ಷಿತ್ ರಾಜನಿಗೆ ಶಮೀಕ ಮುನಿಯ ಮಗ ಶೃಂಗಿಯು 7 ದಿನಗಳಲ್ಲಿ ನಾಗರಾಜ ತಕ್ಷಕನ ಕಚ್ಚುವಿಕೆಯಿಂದ ಸಾಯುವೆ ಎಂದು ಶಾಪ ನೀಡುತ್ತಾನೆ. ರಾಜನು ಎಷ್ಟೇ ಸುರಕ್ಷಿತವಾದ ಗೋಪುರದಲ್ಲಿ ಅಡಗಿ ಕುಳಿತರೂ ತಕ್ಷಕನು ಹಣ್ಣಿನಲ್ಲಿದ್ದ ಹುಳುವಿನ ರೂಪದಲ್ಲಿ ಬಂದು ರಾಜನನ್ನು ಕಚ್ಚಿಕೊಲ್ಲುತ್ತಾನೆ. ಇದರಿಂದ ಕೋಪಗೊಂಡ ಪರೀಕ್ಷಿತ್ ರಾಜನ ಮಗ ಜನಮೇಜಯನು ಜಗತ್ತಿನ ಎಲ್ಲಾ ಸರ್ಪಗಳನ್ನು ನಶಿಸಲು ಸರ್ಪಯಾಗವನ್ನು ಪ್ರಾರಂಭಿಸುತ್ತಾನೆ. ಕೊನೆಗೆ ಆಸ್ತಿಕ ಮುನಿಯ ಮಧ್ಯಸ್ಥಿಕೆಯಿಂದ ಈ ಯಾಗ ಮುಕ್ತಾಯಗೊಂಡು ನಾಗಕುಲ ರಕ್ಷಿಸಲ್ಪಡುತ್ತದೆ. ಪೌರಾಣಿಕ ಕಥೆಗಳ ಜೊತೆಗೆ ಜನಪದ ಹಾಗೂ ಇತರ ಸಾಹಿತ್ಯಗಳಲ್ಲಿ ಬರುವ ನಾಗಲೋಕಕ್ಕೆ ಸಂಬಂಧಿಸಿದ ಇನ್ನು ಕೆಲವು ಅಪರೂಪದ ಮತ್ತು ಸ್ವಾರಸ್ಯಕರ ಕಥೆಗಳು. 1. ಜೀಮೂತವಾಹನ ಮತ್ತು ಗರುಡನ ವೈರತ್ವದ ಶಮನ. ವಿದ್ಯಾಧರ ರಾಜಕುಮಾರನಾದ ಜೀಮೂತವಾಹನನು ಒಮ್ಮೆ ಕಾಡಿನಲ್ಲಿ ಅಲೆಯುತ್ತಿದ್ದಾಗ ವೃದ್ಧ ನಾಗಮಾತೆಯೊಬ್ಬಳು ಗೋಳಾಡುತ್ತಿದ್ದುದನ್ನು ಕಂಡನು. ವಿಚಾರಿಸಿದಾಗ ಗರುಡನಿಗೆ ದಿನಕ್ಕೊಂದರಂತೆ ನಾಗಗಳನ್ನು ಆಹಾರವಾಗಿ ನೀಡುವ ಒಪ್ಪಂದವಾಗಿದ್ದು ಅಂದು ಆಕೆಯ ಮಗ ಶಂಖಚೂಡನ ಸರದಿ ಎಂದು ತಿಳಿಯಿತು. ಜೀಮೂತವಾಹನನು ನಾಗಮಗನನ್ನು ರಕ್ಷಿಸಲು ನಿರ್ಧರಿಸಿ ತಾನೇ ನಾಗನಂತೆ ಕೆಂಪು ಬಟ್ಟೆಯನ್ನು ಹೊದ್ದು ಗರುಡನಿಗೆ ಆಹಾರವಾಗಲು ಬಂಡೆಯ ಮೇಲೆ ಮಲಗಿದನು. ಗರುಡನು ಅವನನ್ನು ಭಕ್ಷಿಸಲು ಬಂದಾಗ ಜೀಮೂತವಾಹನನ ತ್ಯಾಗ ಮನೋಭಾವವನ್ನು ಕಂಡು ಆಶ್ಚರ್ಯಚಕಿತನಾದನು. ಸತ್ಯ ತಿಳಿದ ಗರುಡನು ತನ್ನ ತಪ್ಪಿನ ಅರಿವಾಗಿ ಇನ್ಮುಂದೆ ಯಾವುದೇ ನಾಗಗಳನ್ನು ಕೊಲ್ಲುವುದಿಲ್ಲವೆಂದು ಅಭಯ ನೀಡಿ ನಾಗಕುಲಕ್ಕೆ ಶಾಶ್ವತ ಮುಕ್ತಿ ನೀಡಿದನು. 2. ಕಾಳಿಂಗ ಮರ್ದನ. ಭಾಗವತ ಪುರಾಣದಲ್ಲಿ ಬರುವ ಈ ಕಥೆಯಲ್ಲಿ ಬಹುಶಿರಸ್ಸಿನ ಭೀಕರ ನಾಗನಾದ ಕಾಳಿಂಗನು ಗರುಡನ ಭಯಕ್ಕೆ ಹೆದರಿ ನಾಗಲೋಕವನ್ನು ತೊರೆದು ಯಮುನಾ ನದಿಯ ಮಡುವಿನಲ್ಲಿ ಬಂದು ಅಡಗಿ ಕುಳಿತಿರುತ್ತಾನೆ. ಅವನ ತೀವ್ರ ವಿಷದಿಂದಾಗಿ ಯಮುನೆಯ ನೀರು ಕಪ್ಪಾಗಿ ಸುತ್ತಮುತ್ತಲಿನ ಹಕ್ಕಿ ಪಕ್ಷಿಗಳು ಹಾಗೂ ಗೋಪಾಲಕರು ಪ್ರಾಣ ಕಳೆದುಕೊಳ್ಳುತ್ತಿರುತ್ತಾರೆ. ಬಾಲಕೃಷ್ಣನು ಯಮುನಾ ನದಿಗೆ ಧುಮುಕಿ
ಕಾಳಿಂಗನ ಹೆಡೆಗಳ ಮೇಲೆ ತಾಂಡವ ನೃತ್ಯ ಮಾಡಿ ಅವನ ಗರ್ವಭಂಗ ಮಾಡುತ್ತಾನೆ. ಕಾಳಿಂಗನು ತನ್ನ ತಪ್ಪು ಒಪ್ಪಿಕೊಂಡು ಕ್ಷಮೆಯಾಚಿಸಿದಾಗ ಕೃಷ್ಣನು ಅವನ ಹೆಡೆಯ ಮೇಲಿರುವ ತನ್ನ ಚರಣಚಿಹ್ನೆಗಳನ್ನು ನೋಡಿ ಗರುಡನು ನಿನಗೆ ತೊಂದರೆ ಕೊಡುವುದಿಲ್ಲ ಎಂದು ಅಭಯ ನೀಡಿ ಅವನನ್ನು ಮರಳಿ ರಮಣಕ ದ್ವೀಪಕ್ಕೆ ನಾಗಲೋಕದ ಭಾಗ ಕಳುಹಿಸುತ್ತಾನೆ. 3. ನಾಗರ ಪಂಚಮಿ ಮತ್ತು ನಾಗದೇವತೆಯ ಕಥೆ. ಜನಪದ ಕಥೆಯೊಂದರ ಪ್ರಕಾರ ಒಬ್ಬ ರೈತನು ಹೊಲವನ್ನು ಉಳುವಾಗ ಆಕಸ್ಮಿಕವಾಗಿ ಹಾವಿನ ಮರಿಗಳು ನೇಗಿಲಿಗೆ ಸಿಲುಕಿ ಸತ್ತುಹೋಗುತ್ತವೆ. ಇದರಿಂದ ಕೋಪಗೊಂಡ ತಾಯಿ ಹಾವು ರಾತ್ರಿ ರೈತನ ಮನೆಗೆ ಬಂದು ರೈತ ಮತ್ತು ಅವನ ಕುಟುಂಬದವರನ್ನು ಕಚ್ಚಿಕೊಲ್ಲುತ್ತದೆ. ಆದರೆ ದೂರದೂರಿನಲ್ಲಿದ್ದ ರೈತನ ಮಗಳು ನಾಗದೇವತೆಯನ್ನು ಭಕ್ತಿಯಿಂದ ಪೂಜಿಸಿ ಹಾಲಿನ ನೈವೇದ್ಯವಿಟ್ಟು ಪ್ರಾರ್ಥಿಸುತ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದ ತಾಯಿ ಹಾವು ಆಕೆಗೆ ಒಲಿದು ಆಕೆಯ ಕುಟುಂಬದವರೆಲ್ಲರನ್ನೂ ಮರಳಿ ಬದುಕಿಸಿಕೊಡುತ್ತದೆ. ಈ ಘಟನೆಯ ನೆನಪಿಗಾಗಿ ಪ್ರತಿವರ್ಷ ನಾಗರ ಪಂಚಮಿಯನ್ನು ಆಚರಿಸುವ ಪದ್ಧತಿ ಬೆಳೆದು ಬಂತು. 4. ಭೀಮನಿಗೆ ಅಮೃತ ಬಲ ಸಿಕ್ಕಿದ್ದು. ಮಹಾಭಾರತದ ಬಾಲ್ಯದ ಪ್ರಸಂಗದಲ್ಲಿ ಕೌರವರು ಭೀಮನಿಗೆ ವಿಷಪೂರಿತ ಆಹಾರವನ್ನು ಉಣಿಸಿ ಅವನನ್ನು ಕಟ್ಟಿ ಗಂಗಾನದಿಗೆ ಎಸೆಯುತ್ತಾರೆ. ಭೀಮನು ತಳಕ್ಕೆ ಮುಳುಗಿ ನಾಗಲೋಕವನ್ನು ತಲುಪುತ್ತಾನೆ. ಅಲ್ಲಿನ ವಿಷಪೂರಿತ ಸರ್ಪಗಳು ಭೀಮನನ್ನು ಕಚ್ಚಿದಾಗ ಭೀಮನ ಮೈಯಲ್ಲಿದ್ದ ವಿಷ ಮತ್ತು ಸರ್ಪಗಳ ವಿಷ ಪರಸ್ಪರ ಮುರಿದು ಬಿದ್ದು ಭೀಮನಿಗೆ ಪ್ರಜ್ಞೆ ಬರುತ್ತದೆ. ನಾಗರಾಜನಾದ ವಾಸುಕಿಯು ಭೀಮನನ್ನು ಗುರುತಿಸಿ ಭೀಮನು ನಾಗಲೋಕದ ರಾಜಕುಟುಂಬಕ್ಕೆ ದೂರದ ಸಂಬಂಧಿ, ಅವನಿಗೆ 1000 ಆನೆಗಳ ಬಲವನ್ನು ನೀಡುವ ಅಮೃತ ರಸವನ್ನು ಕುಡಿಯಲು ಕೊಡುತ್ತಾನೆ. ಇದನ್ನು ಕುಡಿದ ಭೀಮನು ಅಪಾರ ಶಕ್ತಿಶಾಲಿಯಾಗಿ ಮರಳಿ ಬರುತ್ತಾನೆ. ಹೀಗೆ ನಾಗಲೋಕ ಎಂಬುದು ಕೇವಲ ಪುರಾಣಗಳ ಕಲ್ಪನೆಯಾಗಿ ಉಳಿಯದೆ ಭಾರತೀಯ ಸಂಸ್ಕೃತಿ ಮತ್ತು ಪದ್ಧತಿಗಳಲ್ಲಿ ಆಳವಾಗಿ ಬೇರೂರಿರುವ ಒಂದು ದಿವ್ಯ ಲೋಕವಾಗಿದೆ. ಪ್ರಕೃತಿ, ಪ್ರಾಣಿಸಂಕುಲ ಮತ್ತು ಮಾನವನ ನಡುವಿನ ಅವಿನಾಭಾವ ಸಂಬಂಧವನ್ನು ಗೌರವಿಸುವುದನ್ನು ನಾಗಲೋಕದ ಕಥೆಗಳು ನಮಗೆ ನೆನಪಿಸುತ್ತವೆ. ಅಧ್ಯಾತ್ಮದ ದೃಷ್ಟಿಯಿಂದ ಹೆಡೆಯೆತ್ತಿದ ನಾಗನು ಜಾಗೃತಗೊಂಡ ಕುಂಡಲಿನಿ ಶಕ್ತಿಯ ಸಂಕೇತವಾದರೆ ನಾಗಮಣಿಯು ಜ್ಞಾನ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಭಕ್ತಿ, ಭಯ ಮತ್ತು ವಿಸ್ಮಯಗಳ ಅಪೂರ್ವ ಸಮ್ಮಿಶ್ರಣವಾಗಿರುವ ನಾಗಲೋಕದ ಕಲ್ಪನೆಯು ಇಂದಿಗೂ ನಮ್ಮ ಸಾಹಿತ್ಯ, ಕಲೆ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ನಿರಂತರ ಪ್ರೇರಣೆಯಾಗುತ್ತಲೇ ಸಾಗಿದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.